ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ನಾವು ನ್ಯೂಮರಾಲಜಿ ಮತ್ತು ಜ್ಯೋತಿಷ್ಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ವಿಚಾರಗಳನ್ನು ವಿನಿಮಯ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಆ ವಿಚಾರಗಳ ಬಗ್ಗೆ ಸ್ವಲ್ಪ ಅಧ್ಯಯನವನ್ನು ಮಾಡೋಣ. ಸಾಮಾನ್ಯವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೆಲವೊಂದು ಚಿಹ್ನೆಗಳು ಇದ್ದಲ್ಲಿ ಯಾವ ಫಲಗಳು ಸಿಗುತ್ತೆ ಅಂಥೇಳಿ ಆ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತೇನಿದೆ ಅದರ ವಿಚಾರವನ್ನು ಹೇಳಿದ್ದಾರೆ. ಒಬ್ಬ ಮನುಷ್ಯನಿಗೆ ಕುತೂಹಲ ಅಂದರೆ ಯಾರೋ ಒಂದು ಆ ಶಾಸ್ತ್ರ ಓದಿರ್ತಕ್ಕಂಥ ವ್ಯಕ್ತಿಗಳು ಸಿಕ್ಕಿದಾಗ ಕೈಯನ್ನು ತೋರಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಅಂದರೆ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ಮುಂದೆ ಏನಾಗುತ್ತೆ, ಪರಿಸ್ಥಿತಿ ಇವತ್ತು ಯಾವ ಥರ ಇದೆ, ಆ ಅಂಗೈಯಲ್ಲಿರ್ತಕ್ಕಂಥ ಚಿಹ್ನೆಗಳಿಂದ, ಅಲ್ಲಿರ್ತಕ್ಕಂಥ ರೇಖೆಗಳಿಂದ ಸ್ಪಷ್ಟವಾಗಿ ನಾವು ಜೀವನದ ಬಗ್ಗೆ ನಾವು ವಿಚಾರಗಳನ್ನು ತಿಳ್ಕೊಬೋದು. ಹಾಗಾದರೆ ಈ ಅಂಗೈಯಿಂದ ನಾವೆಲ್ಲ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ ಆಗತ್ತಾ ಅಂತ ನಿಮ್ಮ ಪ್ರಶ್ನೆ ಇರಬಹುದು. ಖಂಡಿತವಾಗಿ ಆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳುತ್ತೆ, ಈ ರೀತಿ ರೇಖೆಗಳಿದ್ದಾಗ ಅಥವಾ ಈ ರೀತಿ ಚಿಹ್ನೆಗಳಿದ್ದಾಗ ನಿಮ್ಮ ಅಂಗೈಯಲ್ಲಿ ಇದೇ ರೀತಿಯ ಯೋಗಗಳು ಅಥವಾ ಇದೇ ರೀತಿಯ ಕರ್ಮಗಳು, ಇದೇ ರೀತಿಯ ಫಲಗಳು ಸಿಗುತ್ತೆ ಅಂತೇಳಿ ಶಾಸ್ತ್ರದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾದರೆ ಯಾವೆಲ್ಲ ಚಿಹ್ನೆಗಳು ನಮ್ಮ ಈ ಅಂಗೈಯಲ್ಲಿದ್ದಾಗ ಒಳ್ಳೆಯ ಫಲಗಳು ಸಿಗುತ್ತೆ ಅಂತೇಳಿ ವಿಚಾರವನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಒಂದು ಹಸ್ತದ ರಚನೆ ಯಾವ ಥರ ಇರಬೇಕು, ಮಾನವನ ಜೀವನದಲ್ಲಿ ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಪ್ರತಿಯೊಬ್ಬರೂ ಸಹ ದೇಹದ ಅಂಗಗಳಿಗಿಂತ ತಮ್ಮ ಹಸ್ತಗಳನ್ನು ನಾವು ಅದನ್ನು ಹೆಚ್ಚಾಗಿ ಉಪಯೋಗವನ್ನು ಮಾಡ್ತೀವಿ. ಒಬ್ಬೊಬ್ಬರ ಹಸ್ತದ ಆಕೃತಿಗಳು ಒಂದೊಂದು ರೀತಿ ಇರುತ್ತೆ. ಒಬ್ಬರು ಎತ್ತರ ಇರಬಹುದು ಅಥವಾ ಒಬ್ಬರು ಕುಳ್ಳತನವಾಗಿರ್ಬೋದು. ಈ ರೀತಿ ಇದ್ದಾಗ ಹಸ್ತದ ಚಿಹ್ನೆಗಳು, ರೇಖೆಗಳು ಬದಲಾವಣೆ ಆಗಿರುತ್ತೆ. ಅದೇ ರೀತಿಯಾಗಿ ಸಮಾನ ಆಕಾರ ಹಸ್ತಗಳಾಗಿರ್ಬೋದು ಅಥವಾ ಅವಯವಗಳು ಸಮಾನವಾಗಿರ್ಬೋದು. ಯಾವುದೂ ಸಹ ಒಂದೇ ರೀತಿ ಇರಬೇಕು ಅಂದಾಗ ಅದು ಆಗೋದಿಲ್ಲ, ಅಸಂಭವ ಆಗಿರುತ್ತೆ. ಯಾವ ರೀತಿ ನಮಗೆ ಹಸ್ತ ಶುಭ್ರವಾಗಿ ತುಂಬ ಮೆತ್ತನೆಯದಾಗಿದ್ದಾಗ ನೋಡೋದಕ್ಕೆ ನಮಗೆ ಆ ರೇಖೆಗಳು ಸ್ಪಷ್ಟವಾಗಿ ಕಾಣಿಸಬೇಕು ಮತ್ತು ಚಿಹ್ನೆಗಳು ಸಹ ಅದರಲ್ಲಿ ಕಾಣಿಸಬೇಕು. ಯಾವಾಗ ಸ್ಪಷ್ಟವಾಗಿ ಆ ನಮ್ಮ ಕೈಯಲ್ಲಿ ರೇಖೆಗಳು ಮತ್ತು ಚಿಹ್ನೆಗಳು ಕಾಣಿಸಿದಾಗ ಅವರ ಜೀವನದ ವಿಚಾರಗಳೆಲ್ಲ ತಿಳ್ಕೊಳ್ಳೋಕ್ಕೆ ನಮಗೆ ತುಂಬ ಪ್ರಯೋಜನವನ್ನು ಕೊಡುತ್ತೆ. ಹಾಗಾದರೆ ಯಾವ ಥರ ಇರಬೇಕು ಆ ಹಸ್ತ ಅಂತ ಗಮನವನ್ನು ಕೊಟ್ಟಾಗ ಒಳ್ಳೆಯ ನುಣುಪಾಗಿರಬೇಕು, ಒಳ್ಳೆಯ ವರ್ಣವನ್ನು ಹೊಂದಿರತಕ್ಕಂಥ ಕೈಯಾಗಿರಬೇಕು. ಆ ಕೈ ಅಂತೇನು ಹೇಳ್ತೀವಿ, ಉದ್ದವಾಗಿ ನೀಳವಾಗಿ ಇರತಕ್ಕಂಥ ಬೆರಳುಗಳ ಸಹಿತವಾಗಿದ್ದಾಗ ಒಂದು ವಿಶೇಷವಾಗಿ ಆ ಒಂದು ಹಸ್ತಕ್ಕೆ ಆ ಶಾಸ್ತ್ರ ಅಂತೇನು ಹೇಳ್ತೀವಿ, ಆ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಆಗುತ್ತೆ. ಸಮಾನವಾಗಿ ಒಂದೇ ರೀತಿಯಾಗಿ ರಚನೆ ಆಗಿದ್ದರೂ ಸಹ ಆ ಬೆರಳುಗಳು ತೆಳ್ಳಗೆ ಮತ್ತು ನೀಳ ಈ ರೀತಿಯಾಗಿ ಇರ್ತಕ್ಕಂಥದ್ದು ಸುಂದರವಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಯಾರೊಬ್ಬ ಹಸ್ತದಲ್ಲಿ ಸ್ಪಷ್ಟವಾಗಿ ಆ ಕೈ ಅಂತೇನು ಹೇಳ್ತೀವಿ ಸುಂದರವಾಗಿದ್ದಾಗ ಅಥವಾ ಯಾವುದೇ ರೀತಿಯ ಅಡೆತಡೆಗಳು ಆ ರೇಖೆಗಳಲ್ಲಿ ಇಲ್ಲ ಅಂದಾಗ, ತುಂಬ ಆ ಕೈ ಅಂತೇನು ಹೇಳ್ತೀವಿ ಸಾಫ್ಟ್ ಅಂತ ಹೇಳ್ತೇವಲ್ಲ, ಆ ರೀತಿ ಇದ್ದಾಗ
ಆ ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಳ್ಳೆಯ ಶ್ರೀಮಂತನಾಗಿ ಇರ್ತಾನೆ. ಆ ರೇಖೆಗಳಲ್ಲಿ ಸ್ಪಷ್ಟವಾಗಿ ಅಡೆತಡೆಗಳು ಕಾಣಿಸಿದಾಗ ಆ ರೀತಿಯ ವರ್ಷಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಅಂಥೇಳಿ ನಿರ್ಧಾರವನ್ನು ಮಾಡ್ಬೋದು. ಅದೇ ರೀತಿಯಾಗಿ ಮನೆ ಕಟ್ಸ್ತಕ್ಕಂಥ ಯೋಗ, ಶ್ರೀಮಂತರಾಗತಕ್ಕಂಥ ಒಂದು ಯೋಗ ಆಗ್ಬೋದು. ಇವೆಲ್ಲ ಆ ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಅಂತ ನಾವು ಹೇಳ್ತೇವಲ್ಲ, ಅದೇ ರೀತಿಯಾಗಿ ಕೈಯಲ್ಲಿ ಸಹ ಒಂದೊಂದು ಬೆರಳಿಗೆ ಒಂದೊಂದು ಗ್ರಹವನ್ನು, ಉದಾಹರಣೆಗೆ ಗುರುಪರ್ವ, ಶನಿ, ರವಿ, ಬುಧ, ಶುಕ್ರ, ಕುಜ, ಕೇತು, ರಾಹು, ಈ ರೀತಿಯಾಗಿ 9 ಗ್ರಹಗಳನ್ನು ನಾವು ಜ್ಯೋತಿಷ್ಯದ ಪ್ರಕಾರ ನಾವು ವಿಚಾರವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಆ ಅಂಗೈಯಲ್ಲಿ ಸಹ ಒಂದೊಂದು ಬೆರಳಿಗೆ ಒಂದೊಂದು ಆ ಜಾಗದಲ್ಲಿ ಆ ಒಂದು ಪರ್ವತ ಅಂತ ಹೇಳ್ತೀವಿ. ಗುರು ಪರ್ವತ, ಶುಕ್ರ ಪರ್ವತ, ಶನಿ ಪರ್ವತ ಅಂತೇಳಿ ಪರ್ವ ಅಂತ ಹೇಳ್ತೀವಿ. ಆ ರೀತಿಯಾಗಿ ಆ ಜಾಗದ ಮಧ್ಯದಲ್ಲಿ ಅಥವಾ ಅಂಗೈ ಮಧ್ಯದಲ್ಲಿ ಕೆಲವೊಂದು ವಿಶೇಷವಾದ ಚಿಹ್ನೆಗಳಿದ್ದಾಗ ಒಂದು ಆಗ್ತಕ್ಕಂಥ ಒಂದು ಯೋಗಗಳು ಅಂಥೇಳಿ ಇವೆಲ್ಲ ಸಿಗುತ್ತೆ ಅಂಥೇಳಿ ಸಾಮಾನ್ಯವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವಿಚಾರವನ್ನು ಹೇಳಿದ್ದಾರೆ. ಯಾವೆಲ್ಲ ಗುರುತುಗಳಿರಬೇಕು ಅಂಥೇಳಿ ವಿಶೇಷವಾಗಿ ಅಂದರೆ ಒಂದು 5 ಗುರುತುಗಳಿದ್ದಾಗ ಆ ಒಂದು ಕೈಯಲ್ಲಿ ಅವರು ಅದೃಷ್ಟವಂತರು ಅಂತ ಹೇಳ್ಬೋದು. ಯಾವುದು ಆ 5 ಅಂತ ನಾವು ಗಮನವನ್ನು ನೋಡಿದಾಗ, ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವ್ಯಕ್ತಿಯ ಅಂಗೈಗಳ ಮೇಲಿನ ರೇಖೆಗಳು ಅಂತೇನು ಹೇಳ್ತೀವಿ, ಅವನು ಮಾಡ್ತಕ್ಕಂಥ ಕರ್ಮದ ಆಧಾರದ ಮೇಲೆ ಮಾಡ್ತಕ್ಕಂಥ ಕರ್ಮ ಅದರ ಆಧಾರದ ಮೇಲೆ ರೂಪುಗೊಳ್ಳುತ್ತೆ. ಅದೇ ರೀತಿಯಾಗಿ ಆ ರೇಖೆಗಳ ಮೂಲಕ ಆ ವ್ಯಕ್ತಿಯ ಜೀವನ ಯಾವ ರೀತಿ ಇರುತ್ತೆ, ಸಂಪತ್ತು ಯಾವ ಥರ ಇರುತ್ತೆ, ಕುಟುಂಬದ ವ್ಯವಸ್ಥೆ ಯಾವ ಥರ ಇರುತ್ತೆ, ಮಕ್ಕಳಾಗತಕ್ಕಂಥ ಒಂದು ಫಲ, ಮದುವೆ ಆಗ್ತಕ್ಕಂಥ ಒಂದು ಫಲ, ಇವೆಲ್ಲ ನಮಗೆ ಸಿಗುತ್ತೆ. ಭವಿಷ್ಯ ಮತ್ತು ಭೂತ, ವರ್ತಮಾನ ಈ 3 ಕಾಲಗಳಿಗೂ ಸಹ ಆ ರೇಖೆಗಳ ಮೂಲಕ ನಾವು ಜೀವನವನ್ನು ನಿರ್ಣಯವನ್ನು ಮಾಡ್ಬೋದು. ಯಾವ ರೀತಿ ನಮಗೆ ಆ ಅಂಗೈಯಲ್ಲಿ ಆ ಒಂದು ಚಿಹ್ನೆ ಅಂತೇನು ಹೇಳ್ತೀವಿ, ಸಾಮಾನ್ಯವಾಗಿ ಎಲ್ಲರ ಒಂದು ಅಂಗೈಯಲ್ಲಿ ಸಾಧ್ಯವಾದ ಮಟ್ಟಿಗೆ ಆ ಚಿಹ್ನೆಗಳು ಇರುತ್ತೆ. ಕೆಲವರ ಕೈಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ, ಕೆಲವರ ಕೈಯಲ್ಲಿ ಅದು ಅಸ್ಪಷ್ಟವಾಗಿರುತ್ತೆ. ರಥ ಮತ್ತು ಬಾಣ ಮತ್ತು ವಕ್ರ ಮತ್ತು ಕಮಲ, ಧ್ವಜ ಅಂದರೆ ಬಾವುಟ ಅಂತ ಹೇಳ್ತೀವಿ, ರಥ ಅಂದರೆ ಗೊತ್ತಿರೋ ಇರುತ್ತೆ. ಈ ರೀತಿಯಾಗ ಈ 5 ಅಂತ ನಾವು ವಿಶೇಷವಾಗಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳ್ತೀವಿ. ಈ 5 ಚಿಹ್ನೆಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರ ಅಂಗೈಯಲ್ಲಿ ಈ 5 ಸ್ಪಷ್ಟವಾಗಿ ಕಾಣಿಸುತ್ತೋ ಅವರ ಜೀವನದಲ್ಲಿ ರಾಜಯೋಗವನ್ನು ಪಡೀತಾರೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಅವರ ಜೀವನದಲ್ಲಿ ತುಂಬ ಸುಖ ಸಂತೋಷವಾಗಿ ಅವರಿರ್ತಾರೆ. ಈ ರೀತಿ ಇರ್ತಕ್ಕಂಥ ಚಿಹ್ನೆಗಳು ಅವ್ರಿಗೆ ಸಮಸ್ಯೆಗಳು ಅಂತ ಏನು ಹೇಳ್ತೀವಿ ತುಂಬ ಕಮ್ಮಿ ಇರುತ್ತೆ. ಏನೇ ಸವಾಲು ಬಂದರೂ ಅದನ್ನು ಎದುರಿಸಿ ಜೀವನವನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿ ತುಂಬ ಬುದ್ಧಿವಂತಿಕೆಯಿಂದ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಿ ಗೆಲ್ತಾರೆ. ಯಾರಿಗೂ ಸಹ ಮೋಸ ಮಾಡಿ ಜೀವನವನ್ನು ಮಾಡಬೇಕು ಅಂತ ಇವರು ಇಚ್ಛೆ ಪಡೋದಿಲ್ಲ. ಸಾಧ್ಯವಾದ ಮಟ್ಟಿಗೆ ಇವ್ರ ಕೈಲಾಗ್ತಕ್ಕಂಥ ಒಳ್ಳೆಯ ಕೆಲಸದ ಮುಖಾಂತರ ಸಹಾಯವನ್ನು ಮಾಡಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಯಾರ ಅಂಗೈಯಲ್ಲಿ ರಥ ಆಗಿರ್ಬೋದು, ಅಥವಾ ಬಾಣದ ಗುರುತಾಗಿರ್ಬೋದು, ಅಥವಾ ಕಮಲದ ಗುರುತಾಗಿರ್ಬೋದು, ಅಥವಾ ಧ್ವಜದ ರೇಖೆಗಳು ಯಾರ ಅಂಗೈಯಲ್ಲಿರುತ್ತೋ ಅವರೆಲ್ಲ ತುಂಬ ಅದೃಷ್ಟಶಾಲಿಗಳು ಅಂತೇಳಿ ನಾವು ಹೇಳ್ತೇವೆ. ಅವರ ಜೀವನದಲ್ಲಿರ್ತಕ್ಕಂಥ ವಿದ್ಯಾಭ್ಯಾಸ ಕೂಡ ತುಂಬ ಯಶಸ್ವಿಯಾಗಿ ಮುಂದುವರಿತಾರೆ. ಮಾಡ್ತಕ್ಕಂಥ ಕೆಲಸಗಳಲ್ಲಿ
ತುಂಬ ಶ್ರಮವನ್ನು ಪಟ್ಟು ಅದರಲ್ಲಿ ಸಹ ಜಯವನ್ನು ಸಂಪಾದನೆಯನ್ನು ಮಾಡ್ತಾರೆ. ಅದೇ ರೀತಿ ಜೀವನದಲ್ಲಿ ಇರ್ತಕ್ಕಂಥ ಸಂಬಂಧಗಳಲ್ಲಿ ಉತ್ತಮ ಸಂಪರ್ಕವನ್ನು ಕೂಡ ಅವರು ಹೊಂದಿರ್ತಾರೆ. ಯಾರ ಆ ಅಂಗೈಯಲ್ಲಿ ಕೆಲವೊಂದು ಗುರುತು ಅಂತೇನು ಹೇಳಿದ್ದೀವಿ, ಅದೇ ರೀತಿಯಾಗಿ 5 ಅಂತ ಹೇಳಿದ್ದೀವಿ. ಇದೇ ರೀತಿಯಾಗಿ ಇನ್ನು ಸಾಕಷ್ಟು ಚಿಹ್ನೆಗಳು ಹೇಳಿದ್ದಾರೆ. ಉದಾಹರಣೆಗೆ ಆಗಿರ್ಬೋದು ಅಥವಾ ಮೀನೆ ಆಕಾರ ಆಗಿರ್ಬೋದು. ಈ ರೀತಿಯಾಗಿ ಈ ಚಿಹ್ನೆಗಳಿದ್ದಾಗ ಇವರೂ ಸಹ ಸಾಕಷ್ಟು ಆರ್ಥಿಕ ಯಶಸ್ಸನ್ನು ಪಡೀತಾರೆ. ಯಾವುದೇ ಖರ್ಚು ವೆಚ್ಚಗಳು ಬಂದರೂ ಸಹ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ತುಂಬ ಯೋಚಿಸಿ ಏನು ಮಾಡಬೇಕು ಕೆಲಸ ಕಾರ್ಯಗಳನ್ನು ಅಂತೇಳಿ ನಿರ್ಧಾರಗಳನ್ನು ಮಾಡಿ ಅದರ ಬಗ್ಗೆ ಜಾಸ್ತಿ ಯೋಚನೆಯನ್ನು ಮಾಡಿ ಯಶಸ್ವಿ ಕೂಡ ಆಗ್ತಾರೆ. ಈ ರೀತಿಯಾಗಿ ಇನ್ನೊಂದು ವಿಶೇಷ ಈ ಅಂಗೈಲಿ ಅಂತೇನು ಹೇಳ್ತೀವಿ, ಕೆಲವರು ನೀವು ಅಬ್ಸರ್ವ್ ಮಾಡಿರ್ಬೋದು, ಇಂಟು ಅಂತ ಹೇಳ್ತೀವಿ. ಇಂಟು ಆಗಿರ್ಬೋದು, ಧ್ವಜದ ಆಕಾರಗಳು ಅಂಗೈ ಮಧ್ಯದಲ್ಲಿ ಸಾಮಾನ್ಯವಾಗಿ ಸ್ಪಷ್ಟವಾಗಿ ಕೆಲವರಿಗೆ ಕಾಣಿಸುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ಜೀವನ ತುಂಬ ರಾಜಯೋಗ ಅಂತ ಏನು ಹೇಳ್ತೀವಲ್ಲ, ಎಲ್ಲ ಭೋಗಭಾಗ್ಯಗಳು ಸಹ ಇವರಿಗೆ ಸಿಕ್ಕಿರುತ್ತೆ. ಮನೆಯ ಒಂದು ಸೌಕರ್ಯ, ವಾಹನದ ಸೌಕರ್ಯ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೊಂದಿರ್ತಾರೆ, ನೋಡೋದಕ್ಕೆ ತುಂಬ ಸುಂದರವಾಗಿರ್ತಾರೆ. ಈ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಸೌಕರ್ಯಗಳು ಸಹ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆ ಹೊಂದಿದ್ದವರಿಗೆ ಸಾಮಾನ್ಯವಾಗಿ ಇರುತ್ತೆ. ಸಾಮಾನ್ಯವಾಗಿ ನಾವು ಕೇಳ್ತಕ್ಕಂಥದ್ದು, ಹಸ್ತವನ್ನು ಒಬ್ಬರಿಗೆ ತೋರಿಸಿದಾಗ ಮನೆ ಕಟ್ತಕ್ಕಂಥ ಯೋಗ ಇದೆಯಾ, ಮಕ್ಕಳಾಗ್ತಕ್ಕಂಥ ಯೋಗ, ಮದುವೆ ಯೋಗವನ್ನು ಜನರಲ್ಲಾಗಿ ನಾವು ಕೇಳ್ತೇವೆ. ಯಾರ ಅಂಗೈಯಲ್ಲಿ ಗುರು ಪರ್ವತ ಅಂತ ಹೇಳ್ತೀವಿ. ಗುರು ಪರ್ವತ ಅಂದರೆ 2ನೇ ಬೆರಳು ಗುರು ಅಂತ ಹೇಳ್ತೀವಿ. ಆ ಗುರು ಪರ್ವತದ ಕೆಳಗಡೆ ಮನೆಯ ಆಕಾರದಲ್ಲಿ ಚಿಹ್ನೆಗಳಿರುತ್ತೆ. ಸಾಮಾನ್ಯವಾಗಿ ನೀವು ಕೂಡ ಅದನ್ನು ಅಬ್ಸರ್ವೇಷನ್ ಮಾಡಿ, ಖಂಡಿತವಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ನೀವು ಕೂಡ ಅದನ್ನು ನೋಡ್ಕೋಬೋದು. ಯಾರ ಅಂಗೈಯಲ್ಲಿ ಗುರು ಪರ್ವತದ ಕೆಳಗಡೆ ಮನೆಯ ಆಕಾರದಲ್ಲಿ ಬಾಕ್ಸ್ ಅಂದರೆ ಬಾಕ್ಸ್ ಇರುತ್ತಲ್ಲ, ಆ ರೀತಿಯಾಗಿ ಚಿಹ್ನೆ ಇದ್ದಲ್ಲಿ ಅವರು ಖಂಡಿತವಾಗಿ ಸ್ವಂತ ಮನೆ ಕಟ್ತಕ್ಕಂಥ ಯೋಗ 100ಕ್ಕೆ 100ರಷ್ಟು ಹೊಂದಿರ್ತಾರೆ. ನೀವು ಕೂಡ ನಿಮ್ಮ ಕೈಯನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿ, ಯಾರಿಗೆ ಈ ರೀತಿ ಚಿಹ್ನೆ ಇದೆಯೋ ಅವರೆಲ್ಲ ಸ್ವಂತ ಮನೆ ಅಂತೇನು ಹೇಳ್ತೀವಿ ಆ ಯೋಗದಲ್ಲಿ ಹುಟ್ಟಿರ್ತಾರೆ, ಅಥವಾ ಮುಂದೆ ಆ ಸ್ವಂತ ಮನೆ ಯೋಗ ಖಂಡಿತವಾಗಿ ಅವರು ಕಟ್ಟಿಸ್ತಾರೆ ಅಂತೇಳಿ ನಿರ್ಭಯವಾಗಿ ನಾವು ಹೇಳ್ಬೋದು. ಈ ರೀತಿಯಾಗಿ ಕೆಲವೊಂದು ಚಿಹ್ನೆಗಳು ಅಂಗೈಯಲ್ಲಿದ್ದಾಗ ಸಂತಾನ ಯೋಗ, ಮದುವೆ ಯೋಗ, ಮನೆ ಕಟ್ಟತಕ್ಕಂಥ ಯೋಗ, ವಾಹನ ಯೋಗಗಳು, ಅದೇ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದೆಲ್ಲ ನಮಗೆ ಅಂಗೈಯನ್ನು ನಾವು ನೋಡಿದಾಗ ಸಿಗತಕ್ಕಂಥ ಒಂದು ನಿದರ್ಶನಗಳು ಸಾಕಷ್ಟು ಇದೆ. ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿಯಾಗಿ ಈ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಇನ್ನು ಹೆಚ್ಚಿನ ವಿಷಯಗಳನ್ನು ನಿಮ್ಮ ಜೊತೆ ಈ ಸಂಪರ್ಕದಲ್ಲಿ ವಿಷಯಗಳನ್ನು ಚರ್ಚೆ ಮಾಡುವ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.